ಕಾಂಗ್ರೆಸ್ನಲ್ಲಿ 5-6 ಜನರ ನಡುವೆ ಗುಟ್ಟಿನ ವ್ಯಾಪಾರ ನಡೆದಿದೆಯಂತೆ. ವ್ಯಾಪಾರ ಅನ್ನುವಂತಹ ಪದಕ್ಕೆ ಆ ಒಂದು ಪದದ ಅರ್ಥಗಳು ಭಿನ್ನ ಭಿನ್ನವಾಗಿ ಕೂಡ ಬಳಕೆ ಮಾಡಿಕೊಳ್ಬೋದು. ವ್ಯವಹಾರ ಅನ್ನುವಂಥದ್ದು ಸಾಮಾನ್ಯವಾದಂತಹ ಪದ. ಮಾತಿನ ವ್ಯವಹಾರಕ್ಕೂ ಕೂಡ ಮಾತಿನ ವ್ಯಾಪಾರ ಅನ್ನುವಂತಹ ರೀತಿಯಲ್ಲೂ ಕೂಡ ಬಳಕೆ ಮಾಡ್ತಾರೆ. ಇಲ್ಲಿ ಗುಟ್ಟಿನ ವ್ಯಾಪಾರ ನಡೆದಿದೆ. ವ್ಯಾಪಾರದಲ್ಲಿ ಹಣ ಕೊಟ್ಟು ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಮಾತಿಗೆ ಮಾತು ಅನ್ನುವಂಥದ್ದು ಕೂಡ ನಡೆಯುತ್ತೆ. ಇಲ್ಲಿ ಗುಟ್ಟಿನ ವ್ಯಾಪಾರ ನಡೆದಿದೆ. ಈ ಗುಟ್ಟಿನ ವ್ಯಾಪಾರ ಇಬ್ಬರ ನಡುವೆ ನಡೆದಿಲ್ಲ. ಇದಕ್ಕೆ ಕೆಲವರು ಸಾಕ್ಷಿಗಳು ಕೂಡ ಇದ್ದಾರೆ. ಯಾಕಂದ್ರೆ ಇದು 5-6 ಜನರ ನಡುವೆ ನಡೆದಿರುವ ಗುಟ್ಟಿನ ವ್ಯಾಪಾರ. ಹಾಗಾದ್ರೆ ಈ ಗುಟ್ಟಿನ ವ್ಯಾಪಾರದಲ್ಲಿ ನಡೆದಿದ್ದೇನು ಅನ್ನುವಂತಹ ಪ್ರಶ್ನೆ ಈಗ ರಾಜ್ಯದಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ಉಪಮುಖ್ಯಮಂತ್ರಿಗಳೇ ಗುಟ್ಟಿನ ವ್ಯಾಪಾರದ ಗುಟ್ಟನ್ನ, ಅಂದ್ರೆ ಗುಟ್ಟಿನ ವ್ಯಾಪಾರ ನಡೆದಿದೆ ಅನ್ನುವ ಗುಟ್ಟನ್ನ ಹೇಳಿದ್ದಾರೆ. ಆದರೆ ಆ ಗುಟ್ಟಿನ ವ್ಯಾಪಾರದಲ್ಲಿ ಆಗಿರುವ ವ್ಯಾಪಾರ ಯಾವುದು ಇನ್ನೂ ಗೊತ್ತಿಲ್ಲ. ಸಿಎಂ ಪಟ್ಟಕ್ಕಾಗಿ ಪಟ್ಟು ಹಿಡಿದು ಕುಳಿತಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನೋದು ಈ ಗುಟ್ಟಿನ ವ್ಯಾಪಾರದ ಮಾತಿನ ಮೂಲಕವಾಗಿ ರಟ್ಟಾಗಿದೆ. ಸಿಎಂ ಪಟ್ಟಕ್ಕಾಗಿ ಅವರು ಪಟ್ಟು ಹಿಡಿದು ಕುಳಿತಿದ್ದಾರೆ. 3 ದಿನ ಪಕ್ಕದಲ್ಲೇ ಇದ್ರು. ದೆಹಲಿಗೆ ಹೋಗುವಾಗ ಖರ್ಗೆ ಅವರ ಜೊತೆಗೆ ಹೋಗಿದ್ದಾರೆ. ಖರ್ಗೆ ಅವರ ಮೂಲಕ ದೆಹಲಿಗೆ ದೊಡ್ಡ ಸಂದೇಶವನ್ನು ರವಾನಿಸುವ ಕಡೆ ಪ್ರಯತ್ನವನ್ನ ಡಿ ಕೆ ಶಿ ಮಾಡಿದ್ದ, ಅಥವಾ ಡಿ ಕೆ ಶಿವಕುಮಾರ್ ಅವರು ಕಳಿಸಿಕೊಟ್ಟಿರ್ತಕ್ಕಂತಹ ಆ ಸಂದೇಶ ಯಾವುದು? ಇದು ಬಹಳ ಕುತೂಹಲಕ್ಕೆ ಎಡೆ ಮಾಡುತ್ತಿದೆ. ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರು ರಾಷ್ಟ್ರ ಕಾಂಗ್ರೆಸ್ ಅಧ್ಯಕ್ಷರ ಜೊತೆಗೆ ಮಾತುಕತೆಯನ್ನು ನಡೆಸುವಂಥದ್ರಲ್ಲಿ ವಿಶೇಷ ಏನಿಲ್ಲ. ಆದರೆ ರಾಷ್ಟ್ರೀಯ ಅಧ್ಯಕ್ಷರು ಬೆಂಗಳೂರಿನಲ್ಲಿ ಇದ್ದಾಗ ಅವರ ಮನೆಗೆ ಹೋಗಿ ಮಾತನಾಡಲಿಲ್ಲ. ಆದರೆ ಅವರು ದೆಹಲಿಗೆ ಹೋಗೋ ಕಾರ್ ಹತ್ತಿದಾಗ ತಾವು ಕೂಡ ಕಾರ್ ಹತ್ಕೊಂಡು ಹೋಗಿದ್ದಾರೆ, ಮಾತನಾಡಿದ್ದಾರೆ. ಏನಿದು? ಯಾವ ವಿಚಾರದ ಬಗ್ಗೆ? ಹಾಗಾದ್ರೆ ಇಲ್ಲಿ ಏನು ಗುಟ್ಟಿನ ವ್ಯಾಪಾರ ನಡೀತು? ಈ ಅನುಮಾನ ಇದ್ದೇ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ಶಿವಕುಮಾರ್ ಅವರು ಹೇಳಿರುವ ಮಾತು ಮತ್ತು ನಡೆದಿರುವ ಗುಟ್ಟಿನ ವ್ಯಾಪಾರದ ಬಗ್ಗೆ ಈಗ 10 ಪ್ರಶ್ನೆಗಳಿದ್ದಾವೆ. ಕಾಂಗ್ರೆಸ್ ಕುರ್ಚಿ ಕಚ್ಚಾಟದ ಕೇಂದ್ರ ಬಿಂದುವಾಗಿತ್ತು ಸದಾಶಿವನಗರ. ಯಾಕೆಂದರೆ ಸದಾಶಿವನಗರದಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಖರ್ಗೆ ಅವರು ಬಂದು ತಮ್ಮ ಮನೆಯಲ್ಲಿದ್ದರು. ಅಲ್ಲೇ ಪಕ್ಕದಲ್ಲೇ ಕೆಪಿಸಿಸಿ ಅಧ್ಯಕ್ಷರ ಮನೆಯೂ ಕೂಡ ಇದೆ. 2 ರೋಡ್ ಆಚೆ ಹೋದರೆ ಖರ್ಗೆ ಅವರ ಮನೆ, ಈ ಪಕ್ಕದ ರೋಡಲ್ಲ, ಅದರ ಪಕ್ಕದ ರೋಡಲ್ಲಿ ಶಿವಕುಮಾರ್ ಅವರ ಮನೆ ಇದೆ. ಇಲ್ಲಿ ಶಿವಕುಮಾರ್ ಅವರು ಖರ್ಗೆ ಅವರ ಮನೆಗೆ ಆ 2 ರೋಡನ್ನು ದಾಟಿ ಹೋಗಿಲ್ಲ ಕಳೆದ 3 ದಿವಸಗಳಲ್ಲಿ. ಆದರೆ ಕಾರ್ ಹತ್ತಿದಾಗ ಜೊತೆಯಲ್ಲೇ ಟ್ರಾವೆಲ್ ಮಾಡಿದ್ದಾರೆ. 3 ದಿನ ಮನೆಯಲ್ಲೇ ಇದ್ದರೂ ಖರ್ಗೆ ಅವರ ಭೇಟಿ ಮಾಡಿರಲಿಲ್ಲ ಶಿವಕುಮಾರ್ ಅವರು. ಬಹಳಷ್ಟು ವಿಚಾರಗಳು, ಬಹಳಷ್ಟು ಕುತೂಹಲಗಳು ರಾಜಕೀಯದಲ್ಲಿ ಅಡಗಿರುವಂಥದ್ದು ಇಲ್ಲೇನೆ. ಯಾಕಂದರೆ ದೆಹಲಿಗೆ ಹೋಗುವಾಗ ಖರ್ಗೆ ಅವರ ಜೊತೆಗೆ ಡಿ ಕೆ ಅವರು ಕೂಡ ಹೋಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಖರ್ಗೆ ಅವರ ಜೊತೆಗೆ ಹೋಗಿದ್ದಾರೆ. ಖರ್ಗೆ ಅವರ ಕಾರ್ ಹತ್ತು ಹೋಗಿದ್ದಾರೆ. ವಿಶೇಷ ಇರುವಂಥದ್ದು ಅಲ್ಲೇನೆ. ಏನಿತ್ತು ಹಾಗಾದರೆ? ದೆಹಲಿಗೆ ಹೋಗುವಾಗ ಖರ್ಗೆ ಕಾರ್ ಹತ್ತುತ್ತಾ ಇದ್ದಂಗೆ ಅದೇ ಕಾರನ್ನು ಶಿವಕುಮಾರ್ ಅವರು ಬಂದು ಹತ್ಕೊಂಡಿದ್ದಾರೆ. ಖರ್ಗೆ ಅವರ ಜೊತೆಗೆ ಕಾರಲ್ಲಿ ಮಾತನಾಡುವ ಗುಟ್ಟಿನ ವ್ಯಾಪಾರ ಏನಾದರೂ ಇತ್ತಾ? ಯಾವ ವಿಚಾರ ಇದು? ಯಾವ ಗುಟ್ಟು ಇತ್ತು? ಖರ್ಗೆ ಅವರ ಕಾರಿನ ಹಿಂಬದಿ ಸೀಟ್ನಲ್ಲಿದ್ದ ಭದ್ರತಾ ಸಿಬ್ಬಂದಿಯನ್ನು ಇಳಿಸಿ ಕಾರ್ ಹತ್ತಿದ್ದಾರೆ ಶಿವಕುಮಾರ್ ಅವರು. ಖರ್ಗೆ ಅವರು ಮುಂದೆ ಕೂತಿದ್ದಾರೆ, ಹಿಂದಿನ ಸೀಟ್ನಲ್ಲಿ ಶಿವಕುಮಾರ್ ಅವರು ಕೂತಿದ್ದಾರೆ. ಅಂದರೆ ಖರ್ಗೆ ಅವರ ಜೊತೆಗೆ ಅವ್ರಿಗೆ ಮಾತನಾಡಬೇಕಾಗಿರುವ ಯಾವುದೋ ಮಹತ್ವದ ವಿಚಾರ ಇತ್ತು. ಸಾಮಾನ್ಯವಾಗಿ ಅವರ ಸೆಕ್ಯೂರಿಟಿ ಸಿಬ್ಬಂದಿ ಹಿಂದುಗಡೆ ಸೀಟ್ಗಳಲ್ಲಿ ಕೂತಿರ್ತಾರೆ. ಏರ್ಪೋರ್ಟ್ವರೆಗೂ ಕೂಡ ಕಾರ್ನಲ್ಲಿ ಖರ್ಗೆ ಅವರ ಜೊತೆಗೆ ಪ್ರಯಾಣ ಬೆಳೆಸಿದ್ದಾರೆ. ಸಹಜವಾಗಿಯೇ ಖರ್ಗೆ ಅವರ ಜೊತೆಗೆ ಅವರು ಕಾರ್ನಲ್ಲಿ ಹೋಗಿದ್ದಾರೆ ಅಂತ ಹೇಳಿದಾಗ ಸಹಜವಾಗಿಯೇ ಒಂದಿಷ್ಟು ಕುತೂಹಲ ಇದ್ದೇ ಇದೆ. ಶಿವಕುಮಾರ್ ಅವರು ಅಂಥದ್ದೇನು ಮಾತಾಡುವಂಥದ್ದಿತ್ತು ಖರ್ಗೆ ಅವರ ಜೊತೆಗೆ? ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂಥದ್ದೇ ಮಾತನಾಡಬೇಕು. ನವೆಂಬರ್ 20ರ ನಂತರ ನಡೆಯುವ ಪ್ರತಿ ನಡೆಯೂ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಶಿವಕುಮಾರ್ ಅವರ ಕಡೆಯಿಂದ. ಸಿಎಂ ಪಟ್ಟ ಅಧಿಕಾರ ಹಸ್ತಾಂತರ ಒಪ್ಪಂದದ ಸ್ಪಷ್ಟತೆ ಬಗ್ಗೆ ಅವರು ಚರ್ಚೆಯನ್ನ ಮಾಡಿದ್ರ? ಯಾಕೆಂದ್ರೆ ಇದು ಖರ್ಗೆ ಅವರಿಗೆ ಗೊತ್ತಿರುವ ವಿಚಾರವೇ. ಇವರ ಗುಟ್ಟಿನ ವ್ಯಾಪಾರವೂ ಕೂಡ ಖರ್ಗೆ ಅವರ ಸಮ್ಮುಖದಲ್ಲೇ ಆಗಿರಬಹುದು ಬಹುತೇಕ 2023ರಲ್ಲೂ ಕೂಡ. ಆದರೆ ಈಗ ಈ ಗುಟ್ಟಿನ ವ್ಯಾಪಾರದ ಕತೆ ಏನು ಅನ್ನುವಂಥದ್ದು ಅಷ್ಟೇ ಪ್ರಶ್ನೆ ಇರುವಂಥದ್ದು, ಅದಷ್ಟೇ ಕುತೂಹಲ ಇರುವಂಥದ್ದು. ಏನಿದು? ವಿಮಾನದಲ್ಲಿ ಖರ್ಗೆ ಅವರ ಜೊತೆಗೆ ಹೋಗಿರುವ ಡಿ ಕೆ ಶಿವಕುಮಾರ್ ಅವರ ಆಪ್ತ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ಭಂಡಾರಿ ಅವರು ಕೂಡ
ವಿಮಾನದಲ್ಲಿ ಖರ್ಗೆ ಅವರ ಜೊತೆಗೆ ದೆಹಲಿಗೆ ತೆರಳಿದ್ದಾರೆ. ಯಾವ ವಿಚಾರವನ್ನು ಖರ್ಗೆ ಅವರ ಮೇಲೆ ಒತ್ತಡವನ್ನು ಹೇರಿದ್ದಾರೆ? ಖರ್ಗೆ ದೆಹಲಿಗೆ ಹೋದ ಬಳಿಕವೂ ಏರ್ಪೋರ್ಟ್ ಹೊರಗೆ ಫೋನ್ನಲ್ಲಿ ಡಿ.ಕೆ ಅವರು ಬ್ಯುಸಿಯಾಗಿದ್ದರು, ಫೋನ್ನಲ್ಲಿ ಮಾತನಾಡ್ತಾ ಇದ್ರು ಹೊರಗಡೆ ನಿಂತುಕೊಂಡು. ಖರ್ಗೆ ಅವರು ಏರ್ಪೋರ್ಟ್ ಒಳಗಡೆ ಹೋದ ನಂತರವೂ ಕೂಡ ಸಪ್ರೇಟ್ ಆಗಿ ನಿಂತ್ಕೊಂಡು ಮಾತನಾಡ್ತಾ ಇದ್ರು ಶಿವಕುಮಾರ್ ಅವರು. ಈ ದೃಶ್ಯ ಹತ್ತಾರು ಕಥೆಗಳನ್ನು ಹೇಳುತ್ತೆ, ಹತ್ತಾರು ಸುದ್ದಿಗಳನ್ನು ಹೇಳುತ್ತೆ, ಹತ್ತಾರು ಕುತೂಹಲಗಳನ್ನು ಮೂಡಿಸುತ್ತೆ. ಆದರೆ ಮುಖ್ಯಮಂತ್ರಿ ಹುದ್ದೆಯನ್ನು ಫೋನ್ ಮೂಲಕವಾಗಿ ನಡೆಯುವಂಥದ್ದಲ್ಲ ಮುಖ್ಯಮಂತ್ರಿ ಹುದ್ದೆಯ ಅಂತಿಮ ತೀರ್ಮಾನಗಳು. ಆದರೆ ಪ್ರಯತ್ನಗಳು ಇರಬಹುದೇನೋ ಅಂಥೇಳಿ ಪ್ರತ್ಯೇಕವಾಗಿ ಶಿವಕುಮಾರ್ ಅವರು ಫೋನು, ಯಾರಿಗೆ ಕರೆ ಮಾಡಿದ್ರು, ಏನು ಮಾತಾಡಿದ್ರು, ಇವೆಲ್ಲವೂ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಪ್ರತಿ ಹಂತದಲ್ಲೂ, ಪ್ರತಿ ಕ್ಷಣದಲ್ಲೂ, ಪ್ರತಿ ನಡೆಯಲ್ಲೂ ಕೂಡ ಕುತೂಹಲ ಇದೆ. ಅದಕ್ಕೆ ಹೇಳ್ತಾ ಇರುವಂಥದ್ದು, ಈ ಸರ್ಕಾರದಲ್ಲಿ ಗೊಂದಲ ಇದೆಯೋ ಅಥವಾ ಗೊಂದಲದಲ್ಲೇ ಸರ್ಕಾರ ನಡೀತಾ ಇದೆಯೋ ಅಂತ ಹೇಳಿ. ಯಾಕಂದರೆ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಯವರು ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಸೆಯನ್ನು ಹೊಂದಿದರೆ ಅದು ತಪ್ಪಲ್ಲ. ಆದರೆ ಅದು ಆಡಳಿತದ ಮೇಲೆ ಪರಿಣಾಮ ಬೀರಬಾರ್ದು ಯಾವತ್ತೂ ಕೂಡ. ಈಗ ನಡೀತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಸರ್ಕಾರವೇ ಗೊಂದಲದಲ್ಲಿರುವಂಗೆ, ಗೊಂದಲದ್ದೇ ಸರ್ಕಾರ ಇರುವಂಗೆ ನಡೀತಾ ಇದೆ. ಇಲ್ಲಿ ಪೂಜೆ, ಪ್ರಾರ್ಥನೆ, ಇದರ ಫಲ ಸಿಗುತ್ತಾ ಅಂತ ಹೇಳಿ ಏರ್ಪೋರ್ಟ್ನಿಂದ ನೇರವಾಗಿ ಕನಕಪುರಕ್ಕೆ ಹೋಗಿದ್ದಾರೆ. ವ್ಯವಸಾಯೋತ್ಪನ್ನ ಸಹಕಾರ ಸಂಘದಲ್ಲಿ ಮತದಾನ ಮಾಡೋದಕ್ಕಾಗಿ ಶಿವಕುಮಾರ್ ಅವರು ಅಲ್ಲಿಗೆ ಹೋಗಿದ್ರು. ಅಲ್ಲಿ ಹೋಗಿ ವೋಟ್ ಹಾಕೋದಕ್ಕೆ ಹೋಗಿದ್ದಾರೆ. ಮತದಾನ ಮಾಡಿದ ಬಳಿಕ ಮನೆದೇವರು ಕೆಂಕೇರಮ್ಮನಿಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಶಿವಕುಮಾರ್ ಅವರಿಗೆ ಆರೋಗ್ಯ ಸರಿಯಾಗಿಲ್ಲ, ಅನಾರೋಗ್ಯ ಇದೆ ಅನ್ನುವಂಥದ್ದು ಅವರ ಕೈಯನ್ನು ನೋಡಿದಾಗಲೂ ಕೂಡ ಗೊತ್ತಾಗುತ್ತೆ. ಕೈಯಲ್ಲಿ ಏನು ನೀಡಲ್ ಹಾಕ್ಕೊಂಡೇ ಅವರು ಬಂದಿರುವಂಥದ್ದು ಕೂಡ ಗೋಚರಿಸ್ತಾ ಇತ್ತು. ಆದರೆ ರಾಜಕೀಯ ಅಂತ ಹೇಳಿದ ಮೇಲೆ ಈ ರೀತಿಯಾದಂತಹ ಮನೆಯಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡೋಕ್ಕಾಗಲ್ಲ ಕೆಲವೊಂದು ಅನೇಕ ಸಂದರ್ಭಗಳಲ್ಲಿ. ಅದು ಶಿವಕುಮಾರ್ ಅವರ ವಿಚಾರದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ನೋಡಿದ್ವಿ. ಕೆಂಕೇರಮ್ಮನಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಈಡುಗಾಯಿಯನ್ನು ಕೂಡ ಹೊಡೆದಿದ್ದಾರೆ ಶಿವಕುಮಾರ್ ಅವರು. ಆ ಮೂಲಕ ಮನೆ ದೇವರು ಕೆಂಕೇರಮ್ಮ ತನಗೆ ಒಳಿತನ್ನು ಮಾಡ್ತಾಳೆ ಅನ್ನುವಂತಹ ವಿಶ್ವಾಸ ಅವ್ರಿಗೂ ಇರುವಂಥದ್ದು. ಆ ರೀತಿಯಾಗಿ ತೆಂಗಿನಕಾಯಿ ಹೊಡೆದಿದ್ದಾರೆ. ಇದು ಕೆಂಕೇರಮ್ಮ ದೇವಸ್ಥಾನದಲ್ಲಿ ಅಧಿಕಾರ ಅಪೇಕ್ಷೆಗಳಿಲ್ಲದೆ ದುಡಿತಾ ಇರುವಂತಹ ಕಾರ್ಯಕರ್ತರು ಅಂತ ಹೇಳುವ ಮೂಲಕ ಅವರು ಟಾಂಗ್ ಕೊಟ್ಟಿದ್ದಾರೆ. ನಾವೆಲ್ಲ ಅಧಿಕಾರ ಅಪೇಕ್ಷೆಗಳಿಲ್ಲದೆ ದುಡಿತಾ ಇರುವಂತಹ ಕಾರ್ಯಕರ್ತರುಗಳು ಅಂತ ಅವರು ಹೇಳಿಕೊಂಡಿದ್ದಾರೆ. CM ಮಾಡಿ ಅಂತ ನಾನು ಕೇಳಿಲ್ಲ, ಅದೆಲ್ಲವೂ 5-6 ಜನರ ಗುಟ್ಟಿನ ವ್ಯಾಪಾರ. CM ಮಾಡಿ ಅಂತ ನಾನು ಕೇಳಿಲ್ಲ, ಅಥವಾ ಅದನ್ನು ನಾನು ಬೇಡಿಕೆಯನ್ನು ಇಟ್ಟಿಲ್ಲ. ಅದೆಲ್ಲವೂ ಕೂಡ 5-6 ಜನರ ಗುಟ್ಟಿನ ವ್ಯಾಪಾರ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆತ್ಮಸಾಕ್ಷಿ ಮುಖ್ಯ, ಆತ್ಮಸಾಕ್ಷಿಯಂತೆ ಕೆಲಸ ಮಾಡಬೇಕು, ಪಕ್ಷಕ್ಕೆ ಹಾನಿ ಮಾಡೋದಿಲ್ಲ. ಆತ್ಮಸಾಕ್ಷಿ ಮುಖ್ಯ, ಆತ್ಮಸಾಕ್ಷಿಯಂತೆಯೇ ಕೆಲಸ ಮಾಡಬೇಕು. ಈಗ ಇಲ್ಲಿ ಆತ್ಮಸಾಕ್ಷಿ ಯಾರದ್ದು ಅಂತ ಪ್ರಶ್ನೆ. ಸಿದ್ದರಾಮಯ್ಯನವರ ಆತ್ಮಸಾಕ್ಷಿಯನ್ನು ಪ್ರಶ್ನಿಸ್ತಾ ಇದ್ದಾರಾ? ಹೈಕಮಾಂಡ್ನ ಆತ್ಮಸಾಕ್ಷಿಯನ್ನು ಪ್ರಶ್ನಿಸಿದ್ದಾರಾ? ಹೈಕಮಾಂಡ್ನ ಆತ್ಮಸಾಕ್ಷಿ ಈಗ ಉತ್ತರವನ್ನು ಕೊಡಬೇಕಾಗತ್ತೆ ಶಿವಕುಮಾರ್ ಅವರು ಹೇಳಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಆಸ್ತಿ, ಪಕ್ಷಕ್ಕಾಗಿ ದುಡಿದಿದ್ದಾರೆ, ಕಟ್ಟಿದ್ದಾರೆ ಅನ್ನುವಂತಹ ಮಾತುಗಳನ್ನು ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. 2028-29 ಗೆಲ್ಲುವುದೊಂದೇ ನಮ್ಮೆಲ್ಲರ ಗುರಿ ಅಂತ ಶಿವಕುಮಾರ್ ಅವರು ತಿಳಿಸಿದ್ದಾರೆ. 28ರಲ್ಲೂ ಗೆಲ್ಲಬೇಕು, 29ರಲ್ಲೂ ಗೆಲ್ಲಬೇಕು. ಡಿ.ಕೆ ಶಿವಕುಮಾರ್ CM ಮಾಡಲೆಂದು ಒತ್ತಡ ಹೇರೋದಕ್ಕೆ ದೆಹಲಿಗೆ ಈಗಾಗಲೇ ಅವರ ಆಪ್ತರು ಕೂಡ ಹೋಗಿದ್ದಾರೆ. ಆಪ್ತ ಶಾಸಕರು ಕೂಡ ದೆಹಲಿಗೆ ಹೋಗಿದ್ದಾರೆ, ತಮ್ಮದೇ ಆದಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಶಿವಕುಮಾರ್ ಅವರು ಗುಟ್ಟಿನ ವ್ಯಾಪಾರದ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದು ಸರ್, ಇವತ್ತೊಂದು ಫೈನಲ್ ಆಗುತ್ತೆ. ಫೈನಲ್ ಆಗುತ್ತೆ ಅದು ನನಗೆ ಗೊತ್ತಿಲ್ಲಪ್ಪ, ನಾನೇನ್ ಕೇಳಿಲ್ಲ. ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡಬೇಕು. ನನಗೆ ಪಕ್ಷಕ್ಕೆ ಯಾವ ತರದ ಮುಜುಗರ ತರಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷನ ವೀಕ್ ಮಾಡಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷ ಇದ್ರೆ ನಾವು, ಕಾರ್ಯಕರ್ತಿದ್ರೆ ನಾವು. ಸೊ ನಮ್ಮ ನಾಯಕರುಗಳಿಗೆ ನಮ್ಮ CM ಹೇಳಿದ್ದಾರೆ, ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7 ವರ್ಷ ಈಗಾಗಲೇ ಮುಗಿಸಿದ್ದಾರೆ. ಇನ್ನ ನೆಕ್ಸ್ಟ್ ಬಜೆಟ್ ಮಂಡಿಸ್ತೀನಿ ಅಂತ ಹೇಳ್ತಾರೆ. ಬಹಳ ಸಂತೋಷ. ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಅವರು ದುಡಿದಿದ್ದಾರೆ, ಅವರು ಪಕ್ಷ ಕಟ್ಟಿದ್ದಾರೆ. ಸೊ ನಾವೆಲ್ಲ ಸೇರಿ ಮುಂದಕ್ಕೆ 28 ಗುರಿ ನೋಡಿ 29 ಗುರಿ ನಾವು ನೋಡ್ಬೇಕು. ಅದು ನಮ್ಮ ಬಲ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ.
ಅದು ನನಗೆ ಗೊತ್ತಿಲ್ಲ. ಅವರೆಲ್ಲ ಮಂತ್ರಿ ಆಗಕ್ಕೆ ಓಡಾಡ್ತಾ ಇದಾರೆ. ಅಲ್ಲ, ಅದ್ರ ಜೊತೆಗೆ ತಾವು ಕೂಡ ಸಿಎಂ ಆಗ್ಬೇಕು ಅಂತ ನೋಡ್ತೀರಾ ಸರ್? ಅದು ನನಗ್ ಗೊತ್ತಿಲ್ಲ. ಭೇಟಿ ಮಾಡುವಂತ ನಾನು ಅವ್ರು ಯಾರಿಗೂ ಫೋನು ಮಾಡಿಲ್ಲ, ನಾನು ಯಾರಿಗೂ ಕರೆದಿಲ್ಲ, ನಾನು ಮಾತಾಡಿಲ್ಲ. ನಾನು ಯಾಕೆ ಹೋದ್ರಿ ಅಂತಲೂ ನಾನು ಕೇಳಕ್ ಹೋಗ್ತಾ ಇಲ್ಲ, ನನಗೆ ಅವಶ್ಯಕತೆ ಇಲ್ಲ. ಹೀಗೆ ಶಿವಕುಮಾರ್ ಅವರು ನನಗೇನೂ ಗೊತ್ತಿಲ್ಲ, ನಾನು ಅದಕ್ಕೆ ಪ್ರಯತ್ನ ಮಾಡಿಲ್ಲ, ಅವರೆಲ್ಲ ಮಂತ್ರಿಗಳಾಗೋದಕ್ಕೆ ಹೋಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ನಂಬುದಿದ್ರೆ ನಂಬಬಹುದು, ನಂಬದೇ ಇದ್ದರೆ ಇಲ್ಲ, ಇಲ್ಲಿ ರಾಜಕೀಯದಲ್ಲಿ ಬೇರೇನೋ ಇದೆ ಅಂತ ಹೇಳಿ ಆದರೂ ನಂಬಬಹುದು. ಇದು ಅವರವರ ಆಯ್ಕೆ ಇರುವಂಥ. ಆದರೆ ಶಿವಕುಮಾರ್ ಅವರು ಈ ರೀತಿಯಾದಂತಹ ನಂಬಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಾಮಾನ್ಯ ಜನರನ್ನು. ಆದರೆ ಅದೇನೇ ಇದ್ರೆ ಇಲ್ಲಿ ಖರ್ಗೆ ಅವ್ರಿಗೆ ಏನು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ. ಹೈಕಮಾಂಡ್ ಅಂಗಳದಲ್ಲಿ CM ಕುರ್ಚಿಯ ಚೆಂಡು ಈಗ ಇರುವಂಥದ್ದು. ಹೈಕಮಾಂಡ್ ನಾಯಕರುಗಳು ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರ ಚರ್ಚೆ ಬಹಳ ಮುಖ್ಯ ಆಗತ್ತೆ, ಇವರಿಬ್ಬರ ನಡುವಿನ ಚರ್ಚೆ. ಯಾಕಂದರೆ ಇಲ್ಲಿ ರಾಜ್ಯ ಉಸ್ತುವಾರಿ ಹೋಗಿ ಯಾವುದೋ ರಿಪೋರ್ಟನ್ನು AICC ಅಧ್ಯಕ್ಷರಿಗೆ ಕೊಡಬೇಕಾದ ಅವಶ್ಯಕತೆಗಳಿಲ್ಲ. AICC ಅಧ್ಯಕ್ಷರೇ ಖುದ್ದಾಗಿ ಬೆಂಗಳೂರಿಗೆ ಬಂದಿದ್ರು, ಅವರ ಸಮ್ಮುಖದಲ್ಲಿ ಮುಖ್ಯಮಂತ್ರಿಯವರು ಹೋಗಿದ್ದಾರೆ, ಉಪಮುಖ್ಯಮಂತ್ರಿಯವರು ಕಾರ್ ಹತ್ಕೊಂಡು ಹೋಗಿದ್ದಾರೆ, ಇಬ್ಬರು ಮಾತನಾಡಿದ್ದಾರೆ, ಸುದೀರ್ಘವಾಗಿ ಮಾತನಾಡಿದ್ದಾರೆ, ಚರ್ಚಿಸಿದ್ದಾರೆ. ಬಹಳಷ್ಟು ವಿಚಾರಗಳ ಬಗ್ಗೆ ಖರ್ಗೆ ಅವರಿಗೆ ಮಾಹಿತಿಗಳು ಇದ್ದೇ ಇದ್ದಾವೆ. ಈಗ ನಿರ್ಧಾರ ತೆಗೆದುಕೊಳ್ಳುವ ಸಮಯ. ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರು ನಿರ್ಧಾರ ಕೈಗೊಳ್ತಾರ. ರಾಹುಲ್ ಗಾಂಧಿಗೆ ಬೆಳವಣಿಗೆಗಳ ಬಗ್ಗೆ ವಿವರಣೆಯನ್ನ ಖರ್ಗೆ ಅವರು ಕೊಡಬಹುದು. ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ರಾಜಕೀಯದ ಬಗೆಗಿನ ವಿವರಣೆಗಳನ್ನು ಖರ್ಗೆ ಅವರು ಕೊಡಬಹುದು. ಶಾಸಕರು ಸಚಿವರ ಅಭಿಪ್ರಾಯಗಳ ಮನವರಿಕೆ ಮಾಡಿಕೊಡಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ರಾಹುಲ್ ಗಾಂಧಿ ಅವರಿಗೂ ಕೂಡ ಮನವರಿಕೆ ಮಾಡಿಕೊಡಬಹುದು. ಈ ರೀತಿಯಾದಂತಹ ವ್ಯವಸ್ಥೆ ಇದೆ, ಈ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. CM ಬದಲಾವಣೆ, ಸಂಪುಟ ಪುನಾರಚನೆ ಬಗ್ಗೆ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆಯೂ ಕೂಡ ಇದೆ. ಇದೇ ಸಂದರ್ಭದಲ್ಲಿನೇ CM ಬದಲಾವಣೆ, ಸಂಪುಟ ಪುನಾರಚನೆ, ಯಾವುದೇ ಸಾಧ್ಯತೆಗಳ ಬಗ್ಗೆ ರಾಹುಲ್ ಖರ್ಗೆ ಮಾತುಕತೆಯ ಬಳಿಕ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರಿಗೆ ಬುಲಾವ್ ಕೊಡುವಂತಹ ಸಾಧ್ಯತೆಯೂ ಕೂಡ ಇದ್ದೇ ಇದೆ. ಅವರಿಬ್ಬರ ನಡುವೆ ಮೊದಲ ಹಂತದಲ್ಲಿ ಚರ್ಚೆಗಳು ನಡೆಯಬಹುದು. ಅವರು ಚರ್ಚೆ ನಡೆಸಿದ ನಂತರ ರಾಜ್ಯದ ನಾಯಕರುಗಳನ್ನು ದೆಹಲಿಗೆ ಕರೆಸಿಕೊಳ್ಳಬಹುದು, ಅಥವಾ ದೆಹಲಿಯಿಂದ ನಾಯಕರ ತಂಡ ಬರಲೂಬಹುದು. ಸಾಧ್ಯತೆಗಳು ಎಲ್ಲವೂ ಇರ್ತವೆ, ಎಲ್ಲ ಆಪ್ಷನ್ಸ್ ಕೂಡ ಓಪನ್ ಇರ್ತವೆ. ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರ ಸಮ್ಮುಖದಲ್ಲೇ ಹೈಕಮಾಂಡ್ ತೀರ್ಮಾನ ಘೋಷಣೆಯಾಗುವ ಸಾಧ್ಯತೆ ಇದೆ. ಇದು ಅರ್ಧ ಕಂತು ಮುಗಿದಿದೆ, ಇನ್ನು ಉಳಿದ ಅರ್ಧ ಕಂತು ಯಾರದ್ದು ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾತುಕತೆ. ಸರ್ಕಾರದ ಮಟ್ಟದಲ್ಲಿ ನಡೀತಾ ಇರುವಂಥದ್ದು ಮಾತುಕತೆ ಅದುವೇ. ಈಗ ಅರ್ಧ ಕಂತು ಮುಗಿದಿದೆ, ಇನ್ನು ಅರ್ಧ ಕಂತು ಯಾರ್ದು ಅಂತೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ದಾರೆ. ಬಹಿರಂಗವಾಗಿ ಹೇಳುವಂಥದ್ದು ಅವ್ರಿಗೂ ಕೂಡ ಬಹುತೇಕ ಏನೂ ಇಲ್ಲ ಅನ್ನೋದು ಅವರ ಮಾತಿನಲ್ಲೂ ವ್ಯಕ್ತವಾಗಿದೆ. ಕರ್ನಾಟಕದಲ್ಲಿ ಆಗ್ತಿರುವಂತಹ ರಾಜಕೀಯ ವಿದ್ಯಮಾನಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ, ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತಾ ಇದೆ ಸರ್. ಈಗ ಅದು ಇಲ್ಲಿ ಹೇಳ್ತಕ್ಕಂತ ವಿಷಯ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂತ ಸಬ್ಜೆಕ್ಟ್ ಅಲ್ಲ ಸರ್. ರಾಹುಲ್ ಗಾಂಧಿ ನೋಡಿ, ಅವರು ನಿಮ್ಗೆಲ್ಲರಿಗೂ ಗೊತ್ತಿದೆ, ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡೋದು, ಮೀಟಿಂಗ್ ಆದ್ರೆ ಚರ್ಚೆ ಮಾಡ್ತಾರೆ. ಹೀಗೆ AICC ಅಧ್ಯಕ್ಷರು ಹೋಗಿ ಖರ್ಗೆ ಅವರು ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗುವಂತ ವ್ಯವಸ್ಥೆಗಳಿಲ್ಲ. ಖರ್ಗೆ ಅವ್ರನ್ನ ಭೇಟಿ ಆಗಬೇಕು ಅಥವಾ ಮೀಟಿಂಗ್ ಇದೆ ಅಂತ ಹೇಳಿದ್ರೆ AICC ಕಚೇರಿಯಲ್ಲಿ ಮೀಟಿಂಗ್ ಇದೆ ಅಂತ ಹೇಳಿದ್ರೆ ಅಲ್ಲಿಗೆ ಖರ್ಗೆ ಅವರು ಹೋಗ್ತಾರೆ, ರಾಹುಲ್ ಗಾಂಧಿ ಅವರು ಕೂಡ ಬರ್ತಾರೆ. ಇವರೆಲ್ಲರೂ ಕೂಡ ಜೊತೆಯಾಗಿ ಕೂತ್ಕೊಂಡು ಚರ್ಚೆಯನ್ನು ನಡೆಸ್ತಾರೆ. ಅದು ಕಾಂಗ್ರೆಸ್ನಲ್ಲಿರ್ತಕ್ಕಂತಹ ಕ್ರಮ. ಹೀಗಾಗಿ AICC ಅಧ್ಯಕ್ಷರು ಮತ್ತು ಖರ್ಗೆ ಅವರ ಭೇಟಿ ಯಾವಾಗ ಆಗುತ್ತೆ, ಯಾವಾಗ ಮೀಟಿಂಗ್ ನಿಗದಿ ಆಗುತ್ತೆ, ಯಾವಾಗ ಸಭೆ ನಿಗದಿ ಆಗುತ್ತೆ ಅನ್ನೋಂತಹ ಕುತೂಹಲ ಇದ್ದೇ ಇರುವಂಥದ್ದು. ಇಲ್ಲಿ ರಾಹುಲ್ ಪ್ರಿಯಾಂಕ್ ರಹಸ್ಯವೂ ಕೂಡ ಬಹಳ ಮುಖ್ಯ. ಕಾಂಗ್ರೆಸ್ ನಾಯಕತ್ವ ಬಿಕ್ಕಟ್ಟು ಮಧ್ಯೆಯೇ ರಾಹುಲ್ ಗಾಂಧಿ ಅವರನ್ನ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಭೇಟಿಯಾಗಿದ್ದಾರೆ. ಅವರು ಪ್ರತ್ಯೇಕವಾಗಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ರಾಹುಲ್ ಗಾಂಧಿ ಅವರ ಜೊತೆಗೆ. ದೆಹಲಿಯಲ್ಲಿ ಸೋನಿಯಾ ಗಾಂಧಿ ನಿವಾಸದಲ್ಲಿ ಭೇಟಿಯಾಗಿ ಮಾಹಿತಿಯನ್ನು ಪ್ರಿಯಾಂಕ್ ಖರ್ಗೆ ಅವರು ಕೂಡ ನೀಡಿದ್ದಾರೆ ಅಂತೇಳಿ. ರಾಜ್ಯ ರಾಜಕಾರಣದ ಬಗ್ಗೆಯೂ ಕೂಡ ಇರಬಹುದು, ದೇಶದ ಬೇರೆ ಬೇರೆ ವಿಚಾರಗಳ ಬಗ್ಗೆಯೂ ಕೂಡ ಇರಬಹುದು. ಆ ಒಂದು ಚರ್ಚೆಗಳು ಆಗಿದ್ದಾವೆ. RSS ನಿರ್ಬಂಧ ವಿಚಾರ, ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆದಿರುವಂತಹ ಸಾಧ್ಯತೆಯೂ ಕೂಡ ಇದೆ. ಯಾಕಂದರೆ ಆಳಂದ್ ಕಾನ್ಸ್ಟಿಟ್ಯೂನ್ಸಿ ಇವರದೇ ಉಸ್ತುವಾರಿ ಜಿಲ್ಲೆಯಲ್ಲಿ ಬರುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದೆ ಪ್ರತಿನಿಧಿಸಿದ್ದಂಥ ಕ್ಷೇತ್ರವೂ ಕೂಡ ಆಗಿರೋದ್ರಿಂದಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವರದೇ ಆದಂತಹ ವಿಚಾರಗಳಿದ್ದಾವೆ. RSS ವಿಚಾರದಲ್ಲಿ ದೊಡ್ಡ ಫೈಟನ್ನು ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಆ ವಿಷಯಗಳನ್ನು ಅವರು ತಿಳಿಸುವಂತಹ ಪ್ರಯತ್ನ ಮಾಡ್ಬೋದು. ರಾಜ್ಯ ರಾಜಕೀಯದ ಗೊಂದಲಗಳ ಬಗ್ಗೆಯೂ ಕೂಡ ಪ್ರಿಯಾಂಕ್ ಖರ್ಗೆ ಅವರಿಂದ
ರಾಹುಲ್ ಗಾಂಧಿಯವರು ಕೂಡ ಮಾಹಿತಿಯನ್ನು ಪಡ್ಕೊಂಡಿರ್ಬೋದು. ಯಾಕೆಂದರೆ ರಾಹುಲ್ ಗಾಂಧಿಯವ್ರಿಗೂ ಕೂಡ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅನ್ನೋಂಥದ್ದಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಅವರ ಮೂಲಕವಾಗಿಯೂ ಕೂಡ ಮಾಹಿತಿಗಳನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ರಾಹುಲ್ ಕೂಡ ಮಾಡಿರ್ಬೋದು. ರಾಹುಲ್ ಗಾಂಧಿಯವರ ಅತ್ಯಾಪ್ತ ಶ್ರೀವತ್ಸ ಜೊತೆಗೂ ಪ್ರಿಯಾಂಕ್ ಖರ್ಗೆ ಅವರು ಒನ್ ಟು ಒನ್ ಚರ್ಚೆಯನ್ನು ನಡೆಸಿದ್ದಾರೆ. ಎಐಸಿಸಿ ಅಧ್ಯಕ್ಷರ ಪುತ್ರನಿಗೆ ಸಹಜವಾಗಿಯೇ ಎಐಸಿಸಿ ಮಟ್ಟದಲ್ಲಿರುವಂತಹ ಪ್ರತಿಯೊಬ್ಬರ ಜೊತೆಗೂ ಕೂಡ ಉತ್ತಮವಂಥ ಸಂಪರ್ಕ ಇದ್ದೇ ಇರುತ್ತೆ. ಕರ್ನಾಟಕದ ಮಂತ್ರಿಮಂಡಲದಲ್ಲೂ ಕೂಡ ಹೆಚ್ಚು ಆಕ್ಟಿವ್ ಆಗಿರ್ತಕ್ಕಂಥ ಸಚಿವರಾಗಿರೋದ್ರಿಂದಾಗಿ ಅವರಿಗೆ ಸಹಜವಾಗಿಯೇ ಅವರದೇ ಆದಂತಹ ನೆಟ್ವರ್ಕ್ಗಳು ಇದ್ದೇ ಇದ್ದಾವೆ. ರಾಹುಲ್ ಗಾಂಧಿ ಅವರ ಅತ್ಯಾಪ್ತ ಶ್ರೀವತ್ಸ ಅವರ ಜೊತೆ ಕೂಡ ಅವರು ಮಾತುಕತೆಯನ್ನು ನಡೆಸಿದ್ದಾರೆ, ಒನ್ ಟು ಒನ್ ಚರ್ಚೆಯನ್ನು ನಡೆಸಿದ್ದಾರೆ. ರಾಜ್ಯ ರಾಜಕಾರಣದ ಬಗ್ಗೆ ಅವರು ಚರ್ಚೆ ನಡೆಸಿದಾರಾ ಇಲ್ವಾ ಅದು ಗೊತ್ತಾಗಬೇಕಾಗಿದೆ. ಮುಂದೆ ಅದರ ಬಗೆಗಿನ ವಿಚಾರಗಳು ಬಹಿರಂಗ ಆಗಬೇಕಾಗಿದೆ. ಆದರೆ ಈ ಗುಟ್ಟಿನ ವ್ಯಾಪಾರ ರಟ್ಟಾಗುವ ಹೊತ್ತು ಬಂದು ನಿಂತಿದೆ. ಗುಟ್ಟಿನ ವ್ಯಾಪಾರದಲ್ಲಿ ಏನೇನು ಆಗಿದೆ, ಯಾರು ಯಾವ ಭರವಸೆಯನ್ನು ಯಾವ ಸ್ವರೂಪದಲ್ಲಿ ಕೊಟ್ಟಿದ್ದಾರೆ, ಆತ್ಮಸಾಕ್ಷಿ ಒಬ್ಬರು ನಾನು ಆತ್ಮಸಾಕ್ಷಿ ಪ್ರಕಾರ ಕೆಲಸ ಮಾಡ್ತೀನಿ ಅಂತ ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಉಳಿದವರು ಹಾಗಾದರೆ